ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಸಿಂಪಲ್ಲಾಗಿ ವಿ ನೆಕ್ ಮಾರ್ಕ್ ಮಾಡಿಕೊಂಡು ಡಿಸೈನ್ ಮಾಡಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಮುಂಭಾಗದಷ್ಟೇ ತೋರಿಸ್ತಾ ಇದ್ದೀನಿ, ಹಿಂದ್ಗಡೆದು ಆಲ್ರೆಡಿ ಹಾಕಿದ್ದೀನಿ. ಇದು ಬೇರೆ ಒಂದು ಬ್ಲೌಸಿಂದು ಕಟ್ ಮಾಡಿ ಇಟ್ಕೊಂಡಿರೋದು. 2 ಬ್ಲೌಸ್ ಹೊಲ್ದಿದ್ದೀನಿ ನಾನೇ. ಸೀರೆ ಫಾಲು ಹೊಲ್ದಿರೋದು, ಡಿಸೈನ್ ಮಾಡಿರೋದೆಲ್ಲ ನಾನೇ. ಹಾಗಾಗಿ ತೋರಿಸ್ಲಿಕ್ಕೆ ನೋಡಿ ಫಾಲ್ ಹಾಕಿದ್ದೀನಿ, ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ಖುಷಿ ಆಗುತ್ತೆ ತೋರಿಸ್ಲಿಕ್ಕೆ. ಇದನ್ನೇ ನಾವು ಹೊರಗಡೆ ಕೊಟ್ಟಾಗ ತುಂಬ ಹಣ ಆಗ್ತಿತ್ತು. ಜಿಗ್ಜಾಗು ಫಾಲು ಮಾಡಲಿಕ್ಕೆ 100 ರೂಪೀಸ್ ಇದೆ ನೋಡಿ. ಸ್ಲೀವ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಡಿಸೈನ್ ಇದ್ರೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಹಾಕೊಳ್ಳೋದೇ ಚೆಂದ. ನೆಕ್ಸ್ಟ್ ಇದೊಂದು ಸೀರೆದೊಂದು ಫಾಲು ಜಿಗ್ಜಾಗು ಮತ್ತು ಹಾಗೆ ಬಾಕ್ಸ್ ಟೈಪು ಕಟ್ ಮಾಡಿಕೊಂಡು ಹೊಲ್ದಿದ್ದೀನಿ. ನನಗೆ ಹೆಮ್ಮಿಂಗ್ ಇಷ್ಟ, ನಂಗೆ ಪೈಪಿಂಗ್ ಎಲ್ಲ ಇಷ್ಟ ಆಗೋದಿಲ್ಲ. ಹೆಮ್ಮಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ. ಮುಂಭಾಗನೂ ಕೂಡ ವಿ ನೆಕ್ಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಡೀಪ್ ಹಾಕೋದು ಜಾಸ್ತಿ, ಇದೊಂದು ಸ್ವಲ್ಪ ಡೀಪ್ ಕಮ್ಮಿ ಅನ್ನಿಸ್ತು ನನಗೆ. ಈಗ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು. ಅಂದರೆ 3 ಸಲ ಹಾಕ್ಕೊಳ್ತೀನಿ ಚೈನ್ ಸ್ಟಿಚ್ಚನ್ನು. 2 ಸಲ ಹಾಕಿದರೆ ಸಾಕು, 2 ಲೈನ್ ಹಾಕಿದರೆ ಸಾಕು. ನಾನೊಂದು ಸ್ವಲ್ಪ 3 ಲೈನ್ ಹಾಕ್ಕೊಳ್ತೀನಿ ನೋಡಿ. ಇದು 2 ಲೈನ್ ಆಗಿ 3ನೇ ಲೈನ್. ಇದು ಜರಿ ಬಂದು ಕಾಪರ್ ಇದೆ, ಅದಕ್ಕೋಸ್ಕರ ಕಾಪರೇ ನಾನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ನಾಟ್ ಹಾಕ್ಕೊಳ್ತೀನಿ ನಾನು. ಇದು ಫ್ಯಾಬ್ರಿಕ್ ಗಮ್ ಅಲ್ಲ, ಇದು ಫ್ಯಾಬ್ರಿಕ್ ಗಮ್ ಎಲ್ಲಿಟ್ಟಿದ್ದೀನಿ ಕಾಣಲಿಲ್ಲ ಅಂತ ಹೇಳಿ ಬೇರೆ ಗಮ್ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಗಮ್ ಹಾಕ್ಕೊಂಡು ಪೈಪಿಂಗ್ ಥ್ರೆಡ್ ಇರುತ್ತಲ್ಲ ಅದನ್ನು ಈ ಥರ ಅಂಟಿಸ್ಕೋಬೇಕು. ಇದು ಕಾಟನ್ ಥ್ರೆಡ್. ಇದು ಅದೊಂದು ಸ್ವಲ್ಪ ಒಣಗಾಕಿ ಬಿಡಬೇಕು. ನಾನು ಹಾಗೆ ಹಾಕ್ತಾ ಇದ್ದೀನಿ. ಈ ಥರ ಜಿಗ್ಜಾಗ್ ಟೈಪಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ತಾ ಇದ್ದೀನಿ ಥ್ರೆಡ್ಡನ್ನು. ಇದು 3 ಎಳೆ ತಗೋಬೇಕು. ನಾನಿಲ್ಲಿ 2 ಎಳೆ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಹಾಕ್ತಾ ಇರೋದು ನಾನು ಈ ಥರ. ಇದು ಕ್ರಾಸಲ್ಲಿ ತೆಗೆದು ಮತ್ತು ಲಾಂಗಾಗಿ ಎಳ್ಕೊಂಡು ಅಲ್ಲೊಂದು ಚಿಕ್ಕದಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕು ಅಂದರೆ ಚೈನ್ ಸ್ಟಿಚ್ಚನ್ನೇ ಲಾಕ್ ಥರ ಚಿಕ್ಕದಾಗಿ ಹಾಕ್ಕೋಬೇಕು. ಮತ್ತು ಅದು ಫುಲ್ ಕವರ್ ಆಗಂಗೆ, ನಾವೇನು ಪೈಪಿಂಗ್ ಥ್ರೆಡ್ ಹಾಕಿದ್ದೇವಲ್ಲ ಅದು ಕವರ್ ಆಗಂಗೆ ಮತ್ತು ಮುಂದೆ ತೆಗೆದು ಅದನ್ನು ಮುಂದೆ ಲಾಕ್ ಮಾಡ್ಕೋಬೇಕು. ಒಂದು ಹಿಂದೆ ಲಾಕ್ ಮಾಡಬೇಕು, ಒಂದು ಮುಂದೆ ಲಾಕ್ ಮಾಡಬೇಕು. ಹೇಗೆ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಈ ಥರ ಫುಲ್ ಕ್ರಾಸಲ್ಲಿ ಕವರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಸೈಡ್ ತೆಗೆದಿದ್ದು ಹಿಂಭಾಗ, ಈ ಸೈಡ್ ತಗೊಂಡಿದ್ದು ಮುಂಭಾಗ. ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ಇದನ್ನು ಫುಲ್ಲು ಚೈನ್ ಸ್ಟಿಚ್ಚಲ್ಲೇ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೇನೋ ಆಗಿ ಬೇರೆ ಒಂದು ಡಿಸೈನ್ ತುಂಬ ಚೆನ್ನಾಗಿತ್ತು ನನಗೆ. ಆ ಥರ ಹಾಕ್ಕೋಬೇಕು ಅಂತ ಇತ್ತು. ಇದಿಷ್ಟೆಲ್ಲ ಹಾಕಿದ ಮೇಲೆ ಮತ್ತೆ ಬೇಡ ಬಿಡು ಅಂತ ಹೇಳಿ ಸ್ಟೋನ್ ಬೀಡ್ಸ್ ಹಾಕಿ ಡಿಸೈನ್ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಇದು ಕೂಡ ಚೆನ್ನಾಗಿದೆ. ಅದು ಫುಲ್ಲು ಅಂದರೆ ಬೀಡ್ಸ್ ಉಪಯೋಗಿಸ್ತಾನೆ ಡಿಸೈನ್. ಅದು ಕೂಡ ಚೆನ್ನಾಗಿತ್ತು. ಬರೀ ಚೈನ್ ಸ್ಟಿಚ್ಚಲ್ಲೇ ಇತ್ತು. ನೋಡುವ ಇನ್ನೊಂದಕ್ಕೆ ಹಾಕಿದ್ರು ಹಾಕ್ಬೋದು. ತುಂಬ ಬ್ಲೌಸ್ ಇದೆ, ತುಂಬ ದಪ್ಪ ಹಾಕ್ತಾನೆ ಇದ್ದೀನಿ. ಹಾಗಾಗಿ ಎಷ್ಟು ಒಳಗಡೆ ಬಟ್ಟೆ ಬಿಟ್ಟು ಹೊಲಿದ್ರೂ ಅಷ್ಟು ದಪ್ಪ ಹಾಕ್ತಾಯಿದ್ದೀನಿ. ಗೊತ್ತಿಲ್ಲ, ಊಟ ಚೆನ್ನಾಗಿ ಮಾಡ್ತೀನಿ, ಅದಕ್ಕೋಸ್ಕರ ಏನಾದರೂ ಆದರೂ ಆಗಿರ್ಬೋದು.
ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಮೊಬೈಲ್ ನೋಡ್ತಾ ಹಾಕ್ತಾ ಇರೋದು, ಕಾಣಿಸುತ್ತೋ ಇಲ್ವೋ ಅಂತೇಳಿ. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಹಾಗೆ ಹಾಕಿದರೆ ಚೆನ್ನಾಗಿ ಹಾಕ್ಕೊಂಡು ಹೋಗ್ತೀನಿ. ಮೊಬೈಲ್ ಆನ್ ಮಾಡಿದ ತಕ್ಷಣ ಅದು ಸರಿನೇ ಬರೋದಿಲ್ಲ. ಅಡುಗೆ ಆದ್ರೂ ಅಷ್ಟೇ, ಸುಮ್ಮನೆ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋ ಆನ್ ಮಾಡ್ಕೊಂಡ ತಕ್ಷಣ ಏನಾದರೂ ಆಗಿರುತ್ತೆ ಅದು ಕೂಡ. ಈ ಥರ ಹಾಕ್ಕೊಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಶುಗರ್ ಬೀಡ್ಸ್ ಆಚೆ ಈಚೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇಲ್ಲಿ ಸಹ ಚೈನ್ ಸ್ಟಿಚ್ಚನ್ನೇ ಹಾಕ್ಕೊಂಡು ಹೋಗಿದ್ದೀನಿ. ನೋಡಿ ಇದಕ್ಕೂ ಕೂಡ ಲಾಸ್ಟಲ್ಲಿ ಫುಲ್ ಕವರ್ ಮಾಡಿಕೊಂಡು 2 ಸಲ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಕಾಪರ್ ಜರಿ ಥ್ರೆಡ್ಡಿಂದನೇ ಆ ಸೈಡ್ ಈ ಸೈಡು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ, 2 ಭಾಗನೂ ಕೂಡ. ನಂದು 2 ಕ್ರೋಶ ಕಡ್ಡಿ ತುಂಡಾಗ್ಬಿಟ್ಟಿತ್ತು, ಅಂದರೆ ತುಂಬ ದಿನ ಆಯಿತು ಉಪಯೋಗಿಸ್ತಾನೆ. ಇದು ಯಾವುದೋ ಬೇರೆ ಒಂದು ತಗೊಂಡು ಹಾಕ್ತಾ ಇದ್ದೀನಿ ಅದರಲ್ಲೇ. ನಾನು ಯಾವಾಗಲೂ ಹಾಕೋದ್ರಲ್ಲಿ ಹಾಕಿದರೆ ಕರೆಕ್ಟ್ ಇರುತ್ತೆ. ಸ್ವಲ್ಪ ಚೇಂಜ್ ಆಯಿತು ಅಂದರೆ ಕೈಯೇ ತಿರುಗೋದಿಲ್ಲ, ಆ ಥರ ಆಗುತ್ತೆ. ನೋಡಿ ಒಂದು ಸೈಡ್ ಚೈನ್ ಸ್ಟಿಚ್ ಹಾಕಾಯಿತು, ಇನ್ನೊಂದು ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಸೈಡ್ ಏನು 3 ಚೈನ್ ಸ್ಟಿಚ್ ಇದೆ ಅದು ಒಳಗೆ ಭಾಗ ಆದಂಗೆ ಆಗುತ್ತೆ ಹೊಲಿಯುವಾಗ. ಯಾರಾದರೂ ಹತ್ತಿರದಿಂದ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ 2 ಕಡೆ ಚೈನ್ ಸ್ಟಿಚ್ ಹಾಕಾಗಿದೆ. ನಿಮಗೆ ಬೇಕಾದರೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ನಾನಿಲ್ಲಿ 3/4 ಇಂಚಿದೆ, ಅದು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಇರೋದು ಅಳತೆ ಅಂದರೆ ಅರ್ಧ ಇಂಚು, ನಾನು 3/4 ಇಂಚಿಗೆ ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಗ್ಯಾಪ್ ಇಟ್ಟು ಮುಂಭಾಗ ಇದು ಫ್ಯಾಬ್ರಿಕ್ ಗಮ್, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟೋನ್ ಬೀಡ್ಸ್ ಕುಂದನನ್ನು ಹಾಕ್ಕೋಬೇಕು. ಅದು ಸೀರೆ ಮ್ಯಾಚ್ ಇರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರ್ ಇದೆ. ಇದು ಸ್ವಲ್ಪ ಒಣಗಾಕ್ ಬಿಡಬೇಕಿತ್ತು, ನಾನು ಹಾಗೇ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣವೇ, ಅಷ್ಟೊಂದು ಕಾಯೋಷ್ಟೇನು ಟೈಮ್ ಇರೋದಿಲ್ಲ, ಬೇಗ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೆ. ಊರಿಗೆ ಹೋಗೋಣ ಅಂತ ಹಾಕ್ತಾ ಇದ್ದೆ, ಹೋಗಲಿಲ್ಲ ಊರಿಗೆ. ನೋಡಿ ತುದಿ ಬಂದಾಗ ಮೇಲೆ ಹೋಗಿ ಅಲ್ಲಿ ಚಿಕ್ಕದೊಂದು ಚೈನ್ ಸ್ಟಿಚ್ ಹಾಕ್ಕೋಬೇಕು. ಲಾಕ್ ಮಾಡಿಕೊಂಡು ವಾಪಸ್ ಬಂದರೆ ಏನಾಗುತ್ತೆ, ಶಾರ್ಪ್ ಕಾಣುತ್ತೆ, ತುದಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಸರಿ ಸಿಗ್ತಾ ಇಲ್ಲ, ಒಳಗಡೆ ಹಿಡ್ಕೊಂಡಂಗೆ ಆಗ್ತಾ ಇತ್ತು ನನಗೆ.
ಬೇರೆ ತಗೋಬೇಕು ಕ್ರೋಶಾ ಕಡ್ಡಿ. ಯಾವುದಿಲ್ಲ, 14ನೇ ನಂಬರ್ ಒಂದು, 23ನೇ ನಂಬರ್ ಎರಡೇ ಅಷ್ಟೇ ತಗೊಳ್ಳೋದು. ನೋಡಿ ಈ ಥರ ಸುತ್ತ ಕವರ್ ಮಾಡ್ಕೋಬೇಕು. ಮಿಡ್ಲಲ್ಲಿ ಒಂಚೂರು ಹಿಂಗೆ ರೌಂಡ್ ಶೇಪ್ ಬರುತ್ತಲ್ಲ, ಅಲ್ಲಿ ಗ್ಯಾಪ್ ಬಿಟ್ಟಂಗೆ ಆಗುತ್ತೆ. ಈ ಥರ ಹಾಕಿದರೆ ಶಾರ್ಪ್ ಬರುತ್ತೆ. ಈ ಥರ ಫುಲ್ ಚೈನ್ ಸ್ಟಿಚ್ ಹಾಕೊಂಡು ಬರ್ತೀನಿ. ನೋಡಿ ಎಲ್ಲ ಕಡೆ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮಧ್ಯೆ ಒಂದೊಂದು ಈ ಥರ ನಾಟ್ ಹಾಕ್ಕೊಳ್ತೀನಿ. ಇದು 8 ಎಳೆ ಇದೆ ದಾರ, ಫೋಲ್ಡ್ ಮಾಡಿದರೆ 16 ಎಳೆ ಆಗುತ್ತೆ. ಈ ಥರ ಹಾಕ್ಕೊಳ್ತಾ ಹೋಗ್ತಿದ್ದೀನಿ ಮಧ್ಯ. ನೀವಿಲ್ಲಿ ಬೀಡ್ಸ್ ಆದರೂ ಹಾಕೋಬೋದು. ನೋಡಿ ಎಲ್ಲ ಕಡೆ ಹಾಕಾಗಿದೆ. ಇವಾಗ ಇದ್ರ ಸುತ್ತ 1 ಟೈಮ್ ಇಲ್ಲಾಂದರೆ 2 ಟೈಮ್ ಆದರೂ ಚೈನ್ ಸ್ಟಿಚ್ ಹಾಕೋಬೋದು. ನಾನಿಲ್ಲಿ ಒಂದೊಂದೇ ರೌಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಬೇಕಿದ್ರೆ 2 ರೌಂಡ್ ಕೂಡ ಚೈನ್ ಸ್ಟಿಚ್ ಹಾಕೋಬೋದು. ನೀವಿಲ್ಲಿ ಶುಗರ್ ಬೀಡ್ಸ್, ದಪ್ಪ ಬೀಡ್ಸ್ ಇರುತ್ತಲ್ಲ, ಅದನ್ನಾದರೂ ಹಾಕ್ಕೋಬೋದು. ಇಲ್ಲ ಲವಂಗ ನಾಟಾದರೂ ಹಾಕ್ಕೋಬೋದು. ಎಲ್ಲ ಕಡೆನೂ ನಾಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಾಕಿದ್ದೀನಿ. ಇವಾಗ ನೋಡಿ ಇಷ್ಟೇ ಸಿಂಪಲ್ ಬ್ಲೌಸ್ ಡಿಸೈನು. ನನ್ನ ಮಗಳಿಗಾಗಿ ಗ್ರ್ಯಾಂಡಾಗಿ ಮಾಡಿಕೊಡ್ತಿದ್ದೆ. ಈಗ ನನಗೆ ಹಾಕ್ಕೊಳ್ಳೋದ್ರಿಂದ ಇಷ್ಟೇ ಸಿಂಪಲ್ ಸಾಕು ಅಂತೇಳಿ. ಹಿಂಭಾಗ ಈಗ ಬಂದಿದೆ. ವಿ ನೆಕ್ ಇದ್ರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೋಬೇಕು. ತುಂಬ ಕಡಿಮೆ ಅನಿಸುತ್ತೆ. ಈಗ ನೋಡುವಾಗ ಇಲ್ಲಿ ಜಾಸ್ತಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.